ನಮಸ್ಕಾರ ವೀಕ್ಷಕರೇ, ಮೀತಾ ಆಸ್ಟ್ರೋ ವರ್ಲ್ಡ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ವೃಷಭ ರಾಶಿಯವರ ಒಂದು ಸಮಯ ಹೇಗಿದೆ, ಅವರು ಯಾವ ಒಂದು ಸಮಯದಲ್ಲಿದ್ದಾರೆ, ಕೆಟ್ಟ ಸಮಯನ ಅಥವಾ ಒಳ್ಳೆಯ ಸಮಯದಲ್ಲಿದ್ದಾರಾ, ಕೆಟ್ಟ ಸಮಸ್ಯೆಯಲ್ಲಿದ್ದವರಿಗೆ ಒಂದು ಸಮಯದಲ್ಲಿದ್ದವರಿಗೆ ಯಾವ ಥರದ ಒಂದು ಸಮಸ್ಯೆಗಳು ಬರುತ್ತೆ, ಆಮೇಲೆ ಯಾವ ಥರದ ಒಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕು, ಆಮೇಲೆ ಏನೆಲ್ಲ ಒಂದು ಇನ್ಸ್ಟ್ರಕ್ಷನ್ಗಳನ್ನು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು. ಸೊ ಜ್ಯೋತಿಷ್ಯವನ್ನು ನಂಬುವಂಥವ್ರಿಗೆ ಸೊ ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಸೊ ಅದರ ಪ್ರಕಾರವೇ ಹೋದರೆ ಎಲ್ಲವೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲವೂ ಕೂಡ ಅನುಕೂಲ ಆಗತ್ತೆ. ಸೊ ಹಾಗಾಗಿ ಈ ವೃಷಭ ರಾಶಿಯ ಬಗ್ಗೆ ಒಂದಷ್ಟು ವಿಶೇಷವಾದಂತಹ ಮಾಹಿತಿಗಳನ್ನು ಮತ್ತೆ ಜ್ಯೋತಿಷ್ಯ ಹಾಗೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ಸಂಖ್ಯಾಶಾಸ್ತ್ರ ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಕ್ರಿಸ್ಟಲ್ ತಜ್ಞೆಯಾಗಿರುವಂತಹ ಶ್ರೀಮತಿ ಮೀತಾ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ. ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವಂಥವ್ರು ಮತ್ತೆ ಸಂಖ್ಯಾಶಾಸ್ತ್ರವನ್ನ ನಂಬುವಂಥವ್ರು ರಾಶಿಗಳನ್ನ ಪ್ರತಿದಿನ ಚೆಕ್ ಮಾಡ್ತಾ ಇರ್ತಾರೆ. ಇವತ್ತಿನ ದಿನ ಹಿಂಗಿದೆ, ಇವತ್ತು ನಾನೇನು ಬಟ್ಟೆ ಹಾಕೋಬೇಕು ಅಥವಾ ಇವತ್ತು ನಾನೇನು ಕಲರ್ ಹಾಕೋಬೇಕು, ಆಮೇಲೆ ಏನನ್ನೋದು ಸ್ಟೋನ್ಗಳನ್ನು ಧರಿಸೋದ್ರಿಂದ ನನಗಿರೋ ಸಮಸ್ಯೆಗಳು ಕಡಿಮೆ ಆಗುತ್ತಾ ಅಂತ ಹೇಳಿ ಒಂದಷ್ಟು ಪಾಪ ಯೋಚನೆಗಳಲ್ಲಿ ಇರ್ತಾರೆ. ಸೊ ವೃಷಭ ರಾಶಿಯನ್ನು ನಾವು ಇವತ್ತು ತಗೊಂಡಿದೀವಿ. ಹೇಗಿದೆ ವೃಷಭ ರಾಶಿಯವರಿಗೆ ಸಮಯ, ಕೆಟ್ಟದ್ದ ಒಳ್ಳೆದಾ, ಹಿಂಗೆ ಮೇಡಮ್? ನೋಡಿ, ಇವತ್ತಿನ ರಾಶಿ ಕೂಡ ಬಂದು ವೃಷಭ ರಾಶಿನೇ ಆಗಿರುತ್ತೆ. ಸೊ ಇವತ್ತಿನ ರಾಶಿ ವೃಷಭ ರಾಶಿ ಕೃತಿಕಾ ನಕ್ಷತ್ರ ಆಗಿರುತ್ತೆ. ಕೃತಿಕಾ ನಕ್ಷತ್ರ ಅಂದ್ರೆ ಸೂರ್ಯನ ಒಂದು ನಕ್ಷತ್ರ. ಸೊ ವೃಷಭ ರಾಶಿಯಲ್ಲಿ ಕೃತಿಕಾ, ರೋಹಿಣಿ ಮತ್ತೆ ಮೃಗಶಿರ ಅನ್ನೋ ಒಂದು 3 ನಕ್ಷತ್ರಗಳು ಬರುತ್ತೆ ವೃಷಭ ರಾಶಿಯಲ್ಲಿ. ಈ 3 ನಕ್ಷತ್ರಕ್ಕೂ ರಾಶಿ ವೃಷಭ ರಾಶಿನೇ ಆಗಿರುತ್ತೆ. ಹಂಗಾಗಿ ಮೃಗಶಿರ ನಕ್ಷತ್ರ 1 ಮತ್ತು 2ನೇ ಪದ ಇದರಲ್ಲಿ ಬಂದಿರುತ್ತೆ, ವೃಷಭ ರಾಶಿಯಲ್ಲಿ ಬಂದಿರುತ್ತೆ. ಇವಾಗ ಅನೇಕ ಜ್ಯೋತಿಷ್ಯರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ವೃಷಭ ರಾಶಿಗೆ ತುಂಬಾ ಟೈಮ್ ಚೆನ್ನಾಗಿದೆ, ತುಂಬಾ ಹೆವಿ ಲಕ್ ಕೊಡುವಂತ ರಾಶಿ ವೃಷಭ. ಟೈಮ್ ಚೆನ್ನಾಗಿತ್ತು, ಇಲ್ಲ ಅಂತಲ್ಲ, ತುಂಬಾ ಟೈಮ್ ಚೆನ್ನಾಗಿತ್ತು. ಯಾಕಂದ್ರೆ ನೋಡಿ, 9ನೇ ಮನೆಯಲ್ಲಿ ಅಂದ್ರೆ 11ನೇ ಮನೆಯಲ್ಲಿ ಶನಿ ಇರೋದು, ಅದೇ ರೀತಿ ಗುರು ಎರಡನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಗುರು ಬಂದಿತ್ತು. ಗುರು ಬಂದಾಗಂತೂ ವೃಷಭ ರಾಶಿಯವ್ರಿಗೆ ತುಂಬಾ ಒಂದು ದುಡ್ಡು ಬರೋದಾಗಿರ್ಬೋದು, ಅಥವಾ ಅವರ ಏನು ಕೆಲಸ ಕಾರ್ಯದಲ್ಲಿ ಏನು ಇನ್ವೆಸ್ಟ್ ಮಾಡ್ತಾರೆ ಅದರಲ್ಲಿ ದುಪ್ಪಟ್ಟಾಗುವಂಥದ್ದಾಗಿರ್ಬೋದು, ನೇಮು ಫೇಮು ಎಲ್ಲವನ್ನು ತಂದ್ಕೊಡ್ತಾ ಇತ್ತು. ಆದ್ರೆ ಗುರು ಇವಾಗ 3ನೇ ಮನೆಗೆ ಹೋಗಿದ್ದಾರೆ, ಅಂದ್ರೆ ಕಟಕ ರಾಶಿಗೆ ಹೋಗಿದ್ದಾರೆ. ಕಟಕ ರಾಶಿಗೆ ಗುರು ಹೋಗಿರೋದ್ರಿಂದ ಅದೇನು ಅವ್ರಿಗೆ ಮಿಸ್ಟೇಕ್ ಆಗಿಲ್ಲ. ಯಾಕಂದ್ರೆ 3ನೇ ಮನೆಯಲ್ಲಿ ಗುರು ಹೋದಾಗ ಏನಾಗುತ್ತೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಬಂಧು ಬಳಗ ವರ್ಗದವರಿಂದ ಆಗಿರ್ಬೋದು ಅಥವಾ ಅವರ ಒಂದು ಸ್ನೇಹಿತರಿಂದ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಸಪೋರ್ಟಿಂಗ್ ಆಗಿರ್ತಾ ಇತ್ತು ವೃಷಭ ರಾಶಿಯವ್ರಿಗೆ. ಅದೇ ರೀತಿ ಏನಪ್ಪಾ ಅಂದ್ರೆ ಗುರು ಒಬ್ಬನೇ ಅಲ್ಲ, ಬೇರೆ ಗ್ರಹಗಳನ್ನ ನೋಡ್ಕೊಳ್ಬೇಕಾಗತ್ತೆ. ನೋಡಿ, ಮತ್ತೆ ಕೇತು ಬಂದು 4ನೇ ಮನೆಗೆ ಬಂದಾಗ ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಏನಪ್ಪಾ ಆಗತ್ತೆ ಅಂತಂದ್ರೆ, ಕೇತು 4ನೇ ಮನೇಲಿ ಇದ್ದಾಗ ವೃಷಭ ರಾಶಿಯವರಿಗೆ ಬಹು ಮುಖ್ಯವಾಗಿ ಮನೆಯಲ್ಲಿ ತೊಂದರೆ ಸ್ಟಾರ್ಟ್ ಆಗಿರುತ್ತೆ. ಮನೆಯಲ್ಲಿ ಯಾರಿಗಾದ್ರೂ ಅವರ ತಾಯಿಗಿರ್ಬೋದು, ತಾಯಿ ಸ್ಥಾನದಲ್ಲಿರೋರ್ಗಿರ್ಬೋದು, ಯಾರಿಗಾದ್ರೂ ಅನಾರೋಗ್ಯ ಆಗೋದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ ಆಗಿರ್ಬೋದು. ದುಡ್ಡು ಕಾಸು ಬರೋದು ಒಂದ್ ಕಡೆ, ಆದ್ರೆ ಮನೆಯ ಕುಟುಂಬದ ಪ್ರಾಬ್ಲಮ್ ಕೂಡ ಇರುತ್ತಲ್ವಾ, ಅದೊಂದ್ ಕಡೆ ಇರುತ್ತೆ. ಅಲ್ಲಿ ತಾಯಿಗೆ ಸಂಬಂಧಪಟ್ಟಂತಹ ತಾಯಿ ಇರ್ಬೋದು, ತಾಯಿ ಇಲ್ದಿರ ಇರ್ಬೋದು, ಚಿಕ್ಕಮ್ಮ ದೊಡ್ಡಮ್ಮ ಇವರೆಲ್ಲ ತಾಯಿ ಸಮಾನರೇ ಆಗಿರ್ತಾರೆ. ಅತ್ತೆ ಕೂಡ 4ನೇ ಮನೆಗೆ ಬರ್ತಾರೆ, ಅತ್ತೆ ಕೂಡ ಅದೇ ಜಾಗದಲ್ಲಿ ಇರ್ತಾರೆ. ಹಾಗಾಗಿ ಅತ್ತೆನೂ ತಾಯಿ ಸಮಾನಾಗಿರ್ತಾರೆ. ಅವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಚಿಕಿತ್ಸೆಗಳಾಗೋದಾಗಿರ್ಬೋದು, ಆಪರೇಷನ್ಗಳಾಗಿರ್ಬೋದು, ಇದಾಗ್ತಾ ಬರುತ್ತೆ. ಆದ್ರೆ ಈ 26ನೇ ತಾರೀಕು ರಾಶಿ ಅಧಿಪತಿ ಶುಕ್ರ, ವೃಷಭ ರಾಶಿ ಅಧಿಪತಿ ಶುಕ್ರ ಆಗಿರ್ತಾರೆ. ಸೊ ಈ ವೃಷಭ ರಾಶಿ ಅಧಿಪತಿ ಶುಕ್ರ 6ನೇ ಮನೆಗೆ ಬಂದಿರ್ತಾರೆ. ಅದು ಸೂರ್ಯನ ಜೊತೆ ಶುಕ್ರ 6ನೇ ಮನೆಗೆ ಬಂದಿರ್ತಾರೆ. ಸೂರ್ಯ ಬಂದವರಿಗೆ 4ನೇವರು 6ನೇ ಮನೆಗೆ ಶುಕ್ರ, ರಾಶಿಯಾಧಿಪತಿ ಶುಕ್ರ 6ನೇ ಮನೆಗೆ ಬಂದಾಗ ನೋಡಿ, 26ನೇ ತಾರೀಕವರೆಗೂ ವೃಷಭ ರಾಶಿಯವರು, ಅವ್ರು ಯಾರೇ ಆಗಿರ್ಲಿ, ರಾಜಕೀಯದಲ್ಲಿ ಇರ್ಬೋದು, ಸಿನಿಮಾ ರಂಗದಲ್ಲಿ ಇರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿರ್ಲಿ, ವೃಷಭ ರಾಶಿಯವರಿಗೆ ತುಂಬಾ ಕಷ್ಟ ಅಂದ್ರೆ ಇಲ್ಲದೆ ಇರೋ ಪ್ರಾಬ್ಲಮ್ ಅಂದ್ರೆ 6ನೇ ಮನೆ ಅಂತ ಅಂದ್ರೆ ನಮ್ಗೆ ಜಗಳ, ಶತ್ರುತ್ವ, ಕುಟುಂಬದ ಸಮಸ್ಯೆ. ಅದರಲ್ಲೂ ಸೂರ್ಯ ಸಹ ಅದರಲ್ಲೇ ಇರೋದ್ರಿಂದ ಅದು ತುಲಾ ರಾಶಿಯಲ್ಲಿ ಇರ್ತಾರೆ. ತುಲಾ ರಾಶಿ ಬಂದು ಶುಕ್ರನಿಗೆ ಸ್ವಂತ ಮನೆನೇ ಆಗಿರ್ಬೋದು, ಆದ್ರೆ ಅಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ 6ನೇವನಾಗಿ ಬರ್ತಾನೆ, ರಾಶಿಯಾಧಿಪತಿ 6ನೇವನಾಗಿ ಬರ್ತಾನೆ. ತಿರ್ಗಾ ಅಲ್ಲಿಂದ ನೋಡಿದಾಗ 8ನೇವನು ರಾಶಿಗೆ 8ನೇವನಾಗಿರ್ತಾನೆ. ತುಲಾ ರಾಶಿಯಿಂದ ವೃಷಭ ರಾಶಿಗೆ ಮತ್ತೆ 8ನೇವನಾಗಿರ್ತಾನೆ. 8ನೇವನಾಗಿ ರಾಶಿಯಾಧಿಪತಿಯಾಗಿ 6ನೇ ಮನೆಗೆ ಬಂದಿರೋದು, ಅದರಲ್ಲೂ ಸೂರ್ಯನ ಜೊತೆ ಇರೋದು ಕಾನೂನಿನ ಪ್ರಾಬ್ಲಮ್ ಅಲ್ಲಿ ಅತಿ ಹೆಚ್ಚು
ತೊಂದರೆಗೆ ಸಿಕ್ಕಾಕೊಳ್ತಾರೆ. ಕಾನೂನಿನ ಪ್ರಾಬ್ಲಮ್ ಅಂದ್ರೆ ಕೋರ್ಟು ಕೇಸು, ಯಾವ್ದಾದ್ರು ಕೋರ್ಟು ಕೇಸು ಹಳೇದಿದ್ರೆ ಅದು ರಿವೀಲ್ ಆಗುವಂಥದ್ದು. ಅದಕ್ಕೆ ಅತಿ ಹೆಚ್ಚು ನಾನು ಹೇಳಿದೆ, ದುಡ್ಡು ಬರೋದು ಒಂದು ಸಮಸ್ಯೆ, ದುಡ್ಡು ಬರ್ತಾನೆ ಇರುತ್ತೆ. ಯಾಕಂದ್ರೆ 3ನೇ ಮನೇಲಿ ಗುರು ಇದಾರೆ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಯಾವಾಗಾದ್ರೂ ಒಂದ್ಸತಿ ಇವ್ರು ಸಂಪಾದನೆ ಮಾಡಿರೋ ದುಡ್ಡು ಇನ್ಯಾರೋ ತಿನ್ನೋದು, ಇನ್ಯಾರಿಗೋ ಹೋಗಿ ಸೇರೋದು. ಮತ್ತೆ ಏನೇ ಒಂದ್ ಕೆಲಸ ಕಾರ್ಯ ಮಾಡಕ್ ಹೋದ್ರು ಅದು ಜಗಳದಿಂದ ಎಂಡ್ ಆಗೋದು. ಇವಾಗ ನಾರ್ಮಲ್ ಆಗಿ ಕುಟುಂಬದವ್ರ ಜೊತೆ ಹೋಗ್ತಾರೆ, ಎಲ್ಲೊಂದು ಫಂಕ್ಷನ್ಗೆ ಹೋಗ್ತಾರೆ, ಫಂಕ್ಷನ್ ಅಟೆಂಡ್ ಮಾಡ್ತಾರೆ, ಅಲ್ಲಿ ಇರ್ತಾರೆ, ಸಡನ್ ಆಗಿ ಅಲ್ಲಿ ಜಗಳ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಅಲ್ಲಿ ಕಾಂಟ್ರವರ್ಸಿ ಆಗೋದು, ಮನಸ್ತಾಪಗಳಾಗೋದು, ಕುಟುಂಬ ಬೇರೆ ಆಗೋದು, ಛಿದ್ರ ಆಗೋದು, ಇವೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ನಡೆಯುತ್ತೆ. ಅದು ಈ 26ನೇ ತಾರೀಕುವರೆಗೂ ಅಂತೂ ನೆಮ್ಮದಿ ಇರಲ್ಲ. ಓಕೆ, ಅಂದ್ರೆ ಈ ನವೆಂಬರ್ 26ನೇ ತಾರೀಕು ಹೌದು. ಯಾಕಂದ್ರೆ ಸಮಯ ಶುಕ್ರ 6ನೇ ಮನೆಗೆ, ರಾಶಿಯಾಧಿಪತಿ ಶುಕ್ರ 6ನೇ ಮನೆಗೆ ಬರೋದು ಎಷ್ಟು ಡೇಂಜರ್ ಅಂತ ಗೊತ್ತಿಲ್ಲ. ಜೊತೆಗೆ ನೋಡಿ, ವೃಷಭ ರಾಶಿಯವ್ರಿಗೆ ಇದು ಒಂದು ನೆನ್ಪಿಟ್ಕೊಳ್ಳಿ, ತುಂಬಾ ಯಾರ ಜೊತೆನಾದ್ರೂ ತುಂಬಾ ಪರಿಚಯ ಇದ್ದು, ಇವಾಗ ಮದ್ವೆ ಆಗಿರ್ತಾರೆ, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಮದ್ವೆ ಆಗಿ ಬೇರೆ ಇನ್ನೊಂದು ಸಂಬಂಧ ಇಟ್ಕೊಂಡಿರ್ತಾರೆ, ಅಥವಾ ಇನ್ನೊಂದು ಮದ್ವೆನೇ ಆಗಿರ್ತಾರೆ, ಎರಡೆರಡು ಫ್ಯಾಮಿಲಿ ಇರುತ್ತೆ, ಇಲ್ಲ ಒಂದು ಅಕ್ರಮ ಸಂಬಂಧ ಆಗಿರ್ಬೋದು, ಅಥವಾ ಫ್ರೆಂಡ್ ಆಗಿರ್ಬೋದು, ಲಿವಿಂಗ್ ಅಲ್ಲಾಗಿರ್ಬೋದು, ಅದು ಏನೇ ಆಗಿದ್ರು ಅದು ಈ ಒಂದು ಟೈಮಲ್ಲಿ ತುಂಬಾ ಎಫೆಕ್ಟ್ ಕೊಡುತ್ತೆ. ಏನಾದ್ರೂ ಗುಪ್ತವಾಗಿ ಏನಾದ್ರೂ ನಡೆಸ್ತಿದ್ರೆ ಅದು ಬಹಿರಂಗ ಆಗೋದು, ಜಗಳ ಆಗೋದು, ಇಲ್ಲ ಅವ್ರಿಗೆ ಏನಾದ್ರೂ ದುಡ್ಡು ಕೊಟ್ಟು ಸರಿ ಮಾಡೋವಂಥದ್ದು, ಏನು ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡು ಅದು ಈ ಟಿವಿಗಳಲ್ಲಿ ಬರೋವಂಥದ್ದು, ಮೀಡಿಯಾಗಳಲ್ಲಿ ಬರೋವಂಥದ್ದು, ಈ ತರ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಬೇಕಾಗತ್ತೆ. ಹಾಗಾಗಿ ತುಂಬಾ ಕಷ್ಟ ಇರುತ್ತೆ ವೃಷಭ ರಾಶಿಯವರಿಗೆ. ಈಗ ಒಂದು ಹಾಗಿದ್ರೆ ವೀಕ್ಷಕರೇ ನೋಡಿ, ವೃಷಭ ರಾಶಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರೆ ಸಮಸ್ಯೆಗಳಿರುತ್ತೆ ಅಂತ ಹೇಳಿ. ಸೊ ನಿಮ್ಗೂ ಏನಾದ್ರೂ ಈ ತರದ ಸಮಸ್ಯೆಗಳಿದ್ರೆ ಏನ್ ಪರಿಹಾರ ಮಾಡ್ಕೋಬಹುದು ಅಂತ ಹೇಳಿ ತಿಳ್ಕೋಬೇಕು ಅನ್ನೋ ಆಸೆ ಇದ್ರೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಕಾಲ್ ಮಾಡಬಹುದು. ನಮ್ಮ ಕಾರ್ಯಕ್ರಮದ ಫೋನ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಇದೆ, ನೋಟ್ ಮಾಡ್ಕೊಂಡು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಜ್ಯೋತಿಷಿಗಳು ಉತ್ತರಗಳನ್ನ ಕೊಡ್ತಾರೆ. ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ತೆ. ಕರೆ ಕಟ್ಟಾಯ್ತು, ಕಾಲ್ ಕಟ್ ಆಗಿದೆ. ಓಕೆ, ಸೊ ನಮ್ಮ ಕಾರ್ಯಕ್ರಮದ ಫೋನ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಇದೆ, ಸೊ ನೋಟ್ ಮಾಡ್ಕೊಂಡು ಕಾಲ್ ಮಾಡಿ. ನಾವು ವೃಷಭ ರಾಶಿಯವರ ಬಗ್ಗೆ ಇವತ್ತು ಮಾತನಾಡ್ತಾ ಇದೀವಿ. ಸೊ ಏನ್ ಸಮಸ್ಯೆಗಳಿದೆ ಅನ್ನೋದನ್ನ ಸೊ ಹೇಳಿದ್ದಾರೆ. ನಿಮ್ಮಲ್ಲಿ ಆ ತರದ ಸಮಸ್ಯೆಗಳಿದ್ರೆ ನೀವು ಕರೆ ಮಾಡಿ ಪರಿಹಾರಗಳನ್ನ ಪಡ್ಕೋಬಹುದು. ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ಹೆಸರು ಬೇಡ, ಮ್ಯಾರೇಜ್ ಬಗ್ಗೆ ಕೇಳ್ಬೇಕಿತ್ತಾ? ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಮಾ. 31/1997. ಓಕೆ, ಹುಟ್ಟಿದ ಸಮಯ 11:30 AM. ಓಕೆ, ಹುಟ್ಟಿದ ಪ್ಲೇಸ್ ಯಾವುದು ಮಾ? ಓಕೆ, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ ಮಾ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ದು ಕನ್ಯಾ ರಾಶಿ ಚಿತ್ತ ನಕ್ಷತ್ರ. ಕನ್ಯಾ ರಾಶಿ ಚಿತ್ತ ನಕ್ಷತ್ರ. ಏನ್ ಮಾಡ್ತಾ ಇದ್ದೀರಾ ಈಗ ನೀವು? ವರ್ಕ್ ಕೆಲ್ಸ ಮಾಡ್ತಾ ಇಲ್ವಾ? ನೋಡಿ ಮೇಡಮ್, ಇವಾಗ ನಿಮ್ಗೆ ನಡೀತಾ ಇರೋ ಟೈಮು ಬಂದು ಗುರುದಶ ನಡೀತಾ ಇದೆ. ಗುರುದಶ ನಡೀತಾ ಇದೆ ಅಂದ್ರೆ ತಂದೆ ಇದ್ದಾರಾ? ಓಕೆ ಓಕೆ. ನೋಡಿ, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ, ಯಾಕಂದ್ರೆ ನಿಮ್ಮ 12ನೇ ಮನೆ ಅಂದ್ರೆ ವ್ಯಯಸ್ಥಾನ, ನಿಮ್ಮ ಲಗ್ನಕ್ಕೆ 12ನೇ ಮನೆಯಲ್ಲಿ ಶನಿ ಮತ್ತೆ ಕೇತು ಇರ್ತಾರೆ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ತುಂಬಾ ಹೆಲ್ತ್ ಅಪ್ಸೆಟ್ ಏನಾದ್ರೂ ಆಗಿದ್ಯಾ? ನಿಮ್ಮ ಅಜ್ಜ, ನಿಮ್ಮ ತಾತ, ಅಥವಾ ನಿಮ್ಮ ತಂದೆ, ನಿಮ್ಮ ತಾಯಿ, ಯಾರಿಗಾದ್ರೂ ನಿಮ್ಮ ಕುಟುಂಬದಲ್ಲಿ ಆತರ ಏನು ಇಲ್ವಾ? ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್ ಸಮಸ್ಯೆಯಿಂದ ಯಾರಾದ್ರೂ ಡೆತ್ ಆಗಿದಾರಾ? ನಿಮ್ಮ ಅಜ್ಜಿ ತಾತ ಆದ್ರೂ ಆಗಿರ್ಬೋದು ನಿಮ್ಮ ಕುಟುಂಬದಲ್ಲಿ. ಇವಾಗ ರೀಸೆಂಟ್ ಆಗಿ ನಿಮ್ ಕುಟುಂಬದಲ್ಲಿ ಯಾರಿಗೂ ಈ ತರ ಒಂದು ತೊಂದರೆ ಇಲ್ಲ? ಅದು ಹೇಳುತ್ತೆ ನಿಮ್ ಜಾತಕದಲ್ಲಿ ನಿಮ್ ಕುಟುಂಬದಲ್ಲಿ ಯಾರಿಗಾದ್ರೂ ಬರ್ಬೇಕು ಅಂತ ಹೇಳುತ್ತೆ. ಅದ್ರಲ್ಲೂ ನೋಡಿ, ಶನಿ ಕೇತು ಅಂತ ಬಂದಾಗ ನಿಮ್ಗೆ 12ನೇ ಮನೇಲಿ ಶನಿ ಇರ್ತಾರೆ, ಕೇತು ಇರ್ತಾರೆ. ಸೊ ಈ 12ನೇ ಮನೇಲಿ ಶನಿ ಕೇತು ಇದ್ದಾಗ ನೀವು ಸ್ವಲ್ಪ ಯಾರ ತಂಟೆಗೂ ಹೋಗಲ್ಲ. ನೀವು ತುಂಬಾ ಅಂದ್ರೆ ನಿಮ್ಗೆ ಏನ್ ಬೇಕು ಅಷ್ಟನ್ನೇ ನೋಡ್ಕೊಳ್ತೀರಾ. ಇನ್ನೊಬ್ರದ್ದು ವಿಷಯಕ್ಕೆ ನೀವು ಕೆದ್ಕೊಂಡು ಹೋಗೋದಾಗಿರ್ಲಿ, ಇದಾಗಿರ್ಲಿ ಆಗೋದಿಲ್ಲ. ಅಂದ್ರೆ ನೀವು ತುಂಬಾ ಸೈಲೆಂಟ್ ಅಂತ ಹೇಳ್ಬೋದು, ಆದ್ರೆ ನಿಮ್ಗೆ ತುಂಬಾ ಬುದ್ಧಿ ಜಾಸ್ತಿ. ನೀವು ಯಾವ ಟೈಮಲ್ಲಿ ಮಾತಾಡ್ಬೇಕು ಅವಾಗ್ಲೇ ಮಾತಾಡ್ತೀರಾ. 10 ಮಾತಿಗೆ ಒಂದೇ ಮಾತಲ್ಲಿ ಉತ್ತರ ಕೊಡ್ತೀರಾ ಅಂತ ಹೇಳುತ್ತೆ. ಮತ್ತೆ ನಿಮ್ಗೆ ಮದ್ವೆ ಅಂತ ಬಂದಾಗ ನಿಮ್ಗೆ ಸಪ್ತಮಾಧಿಪತಿ ಶುಕ್ರ ಬಂತು ನಿಮ್ಗೆ
10ನೇ ಮನೇಲಿ ಇರ್ತಾರೆ. ಗುರು ಶುಕ್ರ ಮತ್ತೆ ಸೂರ್ಯ ಒಟ್ಟಿಗೆ ಇರ್ತಾರೆ. ಮೇಡಮ್ ನಿಮ್ ಕೆಲ್ಸ ಆಗ್ಬೇಕಿತ್ತು, ಒಳ್ಳೆ ಕೆಲ್ಸ ಇರ್ಬೇಕಿತ್ತು, ಯಾಕೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ನೀವು? ಇಲ್ಲ ಮ್ಯಾಮ್, ನಾನು ಇಂಟರ್ವ್ಯೂ ಹೋಗಿರ್ತೀನಿ, ಅದು ಲಾಸ್ಟ್ ಮೂಮೆಂಟ್ ಕೈ ತಪ್ಪೋಗ್ಬಿಡುತ್ತೆ ಮ್ಯಾಮ್. ನಮ್ ಪ್ರತಿ ಸಲ ಇದೇ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಗುರುದಶೆ ಬೇರೆ ನಡೀತಿದೆ. ಗುರುದಶೆ ಅಂತ ಹೆಣ್ಮಕ್ಳಿಗೆ ಏನಂತ ಒಳ್ಳೇದಲ್ಲ. ಹೆಣ್ಮಕ್ಳಿಗೆ ಗುರು ಸ್ವಲ್ಪ ಲಾಸೇ ಕೊಡ್ತಾನೆ ಅಂತ ಹೇಳುತ್ತೆ. ಮತ್ತೆ ನೋಡಿ ನಿಮ್ಗೆ 6ನೇ ಮನೇಲಿ ಚಂದ್ರ, ರಾಹು ಮತ್ತೆ ಕುಜ 3 ಜನ 6ನೇ ಮನೇಲಿ ಇರ್ತಾರೆ. 6ನೇ ಮನೇಲಿ ಚಂದ್ರ, ರಾಹು, ಕುಜ ಇದ್ದಾಗ ನಿಮ್ ಜೊತೆ ಇರೋರ್ ಜೊತೆ ಸ್ವಲ್ಪ ನಾರ್ಮಲ್ ಆಗಿ ಮಾತಾಡಿದ್ರು ನೀವ್ ಯಾಕೋ ಕೆಟ್ಟವರಾಗಿ ಕಾಣಿಸ್ತೀರಾ ಅನ್ಸುತ್ತೆ. ಅಂದ್ರೆ ನಿಮ್ಮನ್ನ ದೂಷಿಸ್ತಾರೆ. ನೀವೇನೇ ಒಂದು ಸರಿ ಮಾತಾಡಿದ್ರು, ನೀವೇನೇ ಮಾತಾಡಿದ್ರು ದೂಷಿಸ್ತಾರೆ. ಅದನ್ನ ಹೇಳುತ್ತೆ. ಮತ್ತೆ ಲಗ್ನಾಧಿಪತಿ ಕುಜ ನಿಮ್ಗೆ 6ನೇ ಮನೆಗೆ ಬಂದಿರೋದ್ರಿಂದ ಯಾರ ಜೊತೆನೂ ನಿಮ್ಗೆ ಬೆರೆಯಕ್ ಇಷ್ಟ ಆಗಲ್ಲ. ಅಂದ್ರೆ ಎಲ್ಲಾದ್ರೂ ಹೋದ್ರೆ ಸುಮ್ನೆ ಜಗಳ, ಏನಾದ್ರೂ ಒಂದ್ ಅಂತಾರೆ ಅಂತ. ಮೇಡಮ್ ನೀವು ಯಾರನ್ನಾದ್ರೂ ಇಷ್ಟಪಟ್ಟಿದ್ರಾ? ಕ್ಯಾನ್ಸಲ್ ಆಯ್ತಾ? ಮದ್ವೆವರೆಗೂ ಬಂದು ಕ್ಯಾನ್ಸಲ್ ಆಯ್ತಾ ಹೇಗೆ? ಓಕೆ. ಇವಾಗ ಅರೇಂಜ್ ಮ್ಯಾರೇಜ್ ಮಾಡ್ಕೋಬೇಕಂತಿದ್ದೀರಾ? ನೋಡ್ತಾ ಇದ್ದೀರಾ? ಮೇಡಮ್ ಇವಾಗ ನಿಮ್ಮ ರಾಶಿ ಬಂದು ಕನ್ಯಾ ರಾಶಿ ಆಗಿರುತ್ತೆ. ಸೊ ನಿಮ್ಗೆ ಗುರು ಬಂದು ಇವಾಗ ನಿಮ್ಗೆ ಒಳ್ಳೆ ಜಾಗದಲ್ಲಿ ಇದ್ದಾನೆ. ಆದ್ರೆ 12ನೇ ಮನೇಲಿ ಕೇತು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ ಮ್ಯಾರೇಜ್ ಲೈಫ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳುತ್ತೆ. ಹೌದು, ಅದೆಲ್ಲ ಆಗತ್ತೆ. ಇವಾಗ ಈ ಪ್ರೆಸೆಂಟ್ ಇವಾಗ ನಡೀತಾ ಇರೋ ಟೈಮು ಹಾಗೆ ಇದೆ. ಮತ್ತೆ ನಿಮ್ ಗ್ರಹಗಳು ಕೂಡ ಹಾಗೆ ಇದೆ. ನಿಮ್ಗೆ ತುಂಬಾ ನೋಡಿ ಮೇಡಮ್, ನಿಮ್ಮ ಲೈಫ್ ಅಲ್ಲಿ ಶನಿ ಕೆಟ್ಟಿದ್ದಾನೆ. ಶನಿ ಮತ್ತೆ ಕೇತು ಕೆಟ್ಟಿದ್ದಾರೆ. ಮತ್ತೆ ಜೊತೆಗೆ ನಿಮ್ಗೆ ಕುಜ ಮತ್ತೆ ರಾಹು ಕೆಟ್ಟಿದ್ದಾರೆ. ಕುಜ, ರಾಹು ಇದ್ ಕೆಟ್ಟಾಗ ಏನಾಗುತ್ತೆ ಅಂದ್ರೆ ನೋಡಿ, ನಿಮ್ 2001ರಿಂದ 2019 ತುಂಬಾ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ. ನಿಮ್ ಮನೇಲಾಗಿರ್ಬೋದು, ನೀವಾಗಿರ್ಬೋದು, ತುಂಬಾ ಪ್ರಾಬ್ಲಮ್ ಅಲ್ಲಿ ಇರ್ತೀರಿ. ಅದಾದ್ಮೇಲೆ 2019ರಿಂದ ಒಂಚೂರು ಪರವಾಗಿಲ್ಲ ಅನ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಮನಸ್ಥಿತಿಗೆ ತುಂಬಾ ನೋವಾಗುವಂತ ಪರಿಸ್ಥಿತಿಗಳು ಬಹಳಷ್ಟು ಆಗಿದೆ 2019ರಿಂದ. ಇದು 2035ವರೆಗೂ ನಡೀತಾ ಇರುತ್ತೆ. ಸೊ ನೀವು ಈ ವರ್ಷ ಬಿಟ್ಬಿಡಿ 2026ಗೆ ನಿಮ್ಗೆ ಮದ್ವೆ ಆಗುತ್ತೆ. 2026 ಅಂದ್ರೆ ಇನ್ನು ಆಯ್ತು, ಇನ್ನು 1.5 ತಿಂಗಳು. ಈ 1.5 ತಿಂಗಳು ಮುಗ್ದೋದ್ರೆ ನೆಕ್ಸ್ಟ್ ನಿಮ್ಗೆ 2026 ಬರುತ್ತೆ. ಸೊ 2026ಅಲ್ಲಿ ನಿಮ್ಗೆ ಮದ್ವೆ ಆಗುವಂತ ಒಂದು ಭಾಗ್ಯ ಇರುತ್ತೆ. ಜೊತೆಗೆ ನೀವು ಒಂಚೂರು ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ತುಂಬಾ ನಿಮ್ಗೆ ಸಪೋರ್ಟ್ ಮಾಡುವಂತವ್ರು ಅಂದ್ರೆ ಗುರು ಮತ್ತೆ ಶುಕ್ರ. ಅವ್ರು ತುಂಬಾ ಒಳ್ಳೆ ಜಾಗದಲ್ಲಿ ಇದ್ದಾರೆ ನಿಮ್ಗೆ. ಆಮೇಲೆ ನಿಮ್ ಲಗ್ನಾಧಿಪತಿ ಕುಜ ಕೆಟ್ಟಿರೋದ್ರಿಂದ ನಿಮ್ಗೆ ಎಲ್ಲೋದ್ರೂ ನಿಮ್ಮ ಟೈಮು, ನಿಮ್ಮ ಡೇಟ್ ಆಫ್ ಬರ್ತ್ ತಗೊಂಡಾಗ ನಿಮ್ಮ ಮದ್ವೆ ರಿಜೆಕ್ಟ್ ಆಗತ್ತೆ. ಹೌದು, ನಿಮ್ ಟೈಮು ಡೇಟ್ ಆಫ್ ಬರ್ತ್ ಕೊಡ್ತೀರಾ. ಗಂಡು ಬಂದು ನೋಡ್ಕೊಂಡು ಹೋಗಿರ್ತಾರೆ. ನಿಮ್ ಟೈಮು ಡೇಟ್ ಆಫ್ ಬರ್ತ್ ಕೊಟ್ಟಾಗ ನಿಮ್ಮ ಲಗ್ನಾಧಿಪತಿ ಕುಜ ನಿಮ್ಗೆ 6ನೇ ಮನೆಗೆ ಬಂದಿರೋದ್ರಿಂದ ನಿಮ್ ಮದ್ವೆ ಡಿಲೇ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಗುರು ಮತ್ತೆ ಶುಕ್ರನನ್ನ ತುಂಬಾ ಆರಾಧಿಸ್ಬೇಕಾಗುತ್ತೆ. ಅವ್ರಿಗೆ ಸಂಬಂಧಪಟ್ಟಿರುವಂತಹ ಒಂದು ಸ್ಟೋನ್, ಒಂದು ಬ್ರೇಸ್ಲೆಟ್ ನೀವು ವೇರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೀರಾ. ಮತ್ತೆ ಕೆಲ್ಸ ನೀವು ಗುರು ಶುಕ್ರನನ್ನ ತುಂಬಾ ಪಾಸಿಟಿವ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ. ಒಳ್ಳೆ ಕೆಲಸ ಸಿಕ್ಕುತ್ತೆ ನಿಮ್ಗೆ ಒಳ್ಳೆ ಕೆಲಸ ಆಗ್ಬೇಕು ಅಂತಿದೆ ನಿಮ್ ಜಾತಕದಲ್ಲಿ. ಅದನ್ನೇ ಅದಕ್ಕೆ ನೀವು 10ನೇ ಮನೇಲಿ ಗುರು ಶುಕ್ರ ಸೂರ್ಯ ಇರೋದ್ರಿಂದ. ಆಮೇಲೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಯಾರನ್ನಾದ್ರೂ ಇಷ್ಟಪಟ್ಟಿದ್ರಾ? 10ನೇ ಮನೇಲಿ ಗುರು ಶುಕ್ರ ಮತ್ತೆ ಸೂರ್ಯ ಇರೋದ್ರಿಂದ ಕೆಲ್ಸದಲ್ಲಿ ನೀವು ತುಂಬಾ ಜಿನಿಯನು. ನೀವು ಏನಾದ್ರೂ ಕೆಲ್ಸಕ್ಕೆ ಒಂದು ಸತಿ ನೀವು ಕೆಲ್ಸಕ್ಕೆ ಜಾಯಿನ್ ಆಗ್ಬಿಟ್ರೆ ನಿಮ್ಗೆ ತುಂಬಾ ಪಾಸಿಟಿವ್. ಅಂದ್ರೆ ನಿಮ್ಗೆ ಅದೇ ಅದೃಷ್ಟ ತಂದು ಕೊಡುತ್ತೆ. ನೀವು ಗುರು ಮತ್ತೆ ಶುಕ್ರನಿಗೆ ಸಂಬಂಧಪಟ್ಟಿರೋ 2 ಬ್ರೇಸ್ಲೆಟ್ ನ ನೀವು ಕೈಗೆ ಹಾಕೊಳ್ಳಿ. ಆ 2 ಬ್ರೇಸ್ಲೆಟ್ ಎಲ್ಲಿ ಸಿಕ್ಕುತ್ತೆ ಅಂದ್ರೆ ಇವಾಗ ಸ್ಕ್ರೀನ್ ಮೇಲೆ ನಮ್ ನಂಬರ್ ಹೋಗ್ತಾ ಇದೆ ನೋಡಿ. ನೀವು ಬೆಂಗಳೂರಿಂದನೇನಾ? ಅಲ್ಲ, ಹಾವೇರಿ ಏನು ಹೇಳಿದ್ರಿ? ನಮ್ ನಂಬರ್ ಇದೆ ನೋಡಿ ಸ್ಕ್ರೀನ್ ಮೇಲೆ, 2626973993. ನೀವು ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಡ್ರೆಸ್ ಕಳ್ಸಿದ್ರೆ ನಾವೇ ನಿಮಗೆ ಕಳಿಸ್ಕೊಡ್ತೀವಿ. ಆದ್ರೆ ಅದು ಯಾವ ಟೈಮಲ್ಲಿ ಹಾಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಜಾತಕ, ನಿಮ್ಮ ಡೇಟ್ ಆಫ್ ಬರ್ತ್ಗೆ ನಾವು ಹೇಳ್ತೀವಿ ಇಂಥ ದಿನನೇ ಹಾಕೊಳ್ಳಿ, ಇಂಥ ಟೈಮ್ ಹಾಕೊಳ್ಳಿ ಅಂತ. ಆ ಟೈಮು ನಿಮ್ಗೆ ತುಂಬಾ ಪಾಸಿಟಿವ್ ಕೊಡುತ್ತೆ. ಯಾಕಂದ್ರೆ ನಿಮ್ದು ಬಂದು ಕನ್ಯಾ ರಾಶಿ ಮತ್ತೆ ಚಿತ್ತ ನಕ್ಷತ್ರ ಆಗಿರುತ್ತೆ. ನಿಮ್ಮ ನಕ್ಷತ್ರವನ್ನು ಕೂಡ ಪಾಸಿಟಿವ್ ಮಾಡಿ ಕೊಡ್ತೀವಿ. ಫಸ್ಟ್ ನಿಮ್ಗೆ ನೆಕ್ಸ್ಟ್ ಇಯರ್ ನಿಮ್ಗೆ ಮದ್ವೆ ಆಗತ್ತೆ.
ಮತ್ತೆ ಒಳ್ಳೆ ಕೆಲ್ಸ ಸಿಕ್ಕುತ್ತೆ. ನಿಮ್ ಕೆರಿಯರ್ ನಿಮಗ್ ಮುಖ್ಯ ಆಗಿರುತ್ತೆ. ಒಂದು ಸತಿ ನೀವು ಕೆಲ್ಸದಲ್ಲಿ ಜಾಯಿನ್ ಆಗ್ಬಿಟ್ರೆ ತುಂಬಾ ಚೆನ್ನಾಗಿರ್ತೀರ ಲೈಫಲ್ಲಿ ನೀವು. ಇಲ್ಲ ಅಂದ್ರೆ ಆಮೇಲೆ ನಿಮ್ ಕುಟುಂಬದವರಿಂದ ತುಂಬಾ ದೂರ ಇರ್ಬೇಕು ನೀವು. ಇಲ್ಲಾಂದ್ರೆ ಯಾವಾಗ್ಲೂ ನಿಮ್ ತಲೆನೋವು, ಯಾವಾಗ್ಲೂ ಜಗಳ, ಮನಸ್ಥಿತಿನ ಕೆಡಿಸ್ತಾ ಇರ್ತಾರೆ ಕುಟುಂಬದವರು. ಹಾಗಾಗಿ ಕುಟುಂಬನ ಬಿಟ್ಟು ಯಾವಾಗ ನೀವು ಬದುಕ್ತೀರಾ ಅವಾಗೆ ನೀವು ತುಂಬಾ ಚೆನ್ನಾಗಾಗೋದು. ಮತ್ತೆ ನೀವು ಕೆಲ್ಸಕ್ಕೆ ಹೋದ್ರೆ ನಿಮ್ಮಷ್ಟು ಚೆನ್ನಾಗಾಗೋರು ಬೇರೆ ಯಾರು ಇಲ್ಲ. ನಿಮ್ಗೆ ಇಂಪಾರ್ಟೆಂಟ್ ಕೆಲ್ಸ. ಏನ್ ಓದಿರ್ತೀರಾ ನೀವು? ನೀವು ಕೆಲ್ಸ ಮಾಡಿ ಮೇಡಮ್. ಫಸ್ಟ್ಗೆ ಕೆಲ್ಸ ಮಾಡಿ. ನಿಮ್ಗೆ ಕೆಲ್ಸ ತುಂಬಾ ಚೆನ್ನಾಗಿ ಸಿಕ್ಕುತ್ತೆ. ನೀವು ಗುರು ಮತ್ತೆ ಶುಕ್ರನನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಗುರು ಶುಕ್ರನ ಒಂದು ಬ್ರೇಸ್ಲೆಟ್ ಹಾಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಕೆಲ್ಸ ಸಿಕ್ಕತ್ತೆ. ಓಕೆ ಮೇಡಮ್, ಆ ನಂಬರ್ಗೆ ಕರೆ ಮಾಡಿ ನೀವು. ನಿಮ್ಗೆ ಆ ಸ್ಟೋನ್ ನೀವು ಹೇಳಿ ಲೈವಲ್ಲಿ ಮಾತಾಡಿದೀನಿ ಅಂತ, ಗುರು ಮತ್ತೆ ಶುಕ್ರ ಅಂತ ಹೇಳಿ. ಅವ್ರು ಅದನ್ನ ನೀವು ನೋಟ್ ಮಾಡ್ಕೊಳ್ತಾರೆ. ನಾವು ನಿಮಗೆ ಕಳಿಸ್ಕೊಡ್ತೀವಿ. ನಿಮ್ಮ ಅಡ್ರೆಸ್ ಕೊಟ್ರೆ ನಾವು ಕಳಿಸ್ಕೊಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದ.